ಪ್ರಿಯ ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾವು 11ನೇ ಅಧ್ಯಾಯದ 17 ಮತ್ತು 18ನೇ ಶ್ಲೋಕಗಳನ್ನು ಕಲಿಯೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಮುಕುಟದಿಂದ ಅಲಂಕೃತನಾಗಿ, ಗದಾಧಾರಿಯಾಗಿ, ಚಕ್ರಪಾಣಿಯಾಗಿ, ಹಾಗೆಯೇ ಎಲ್ಲ ಕಡೆಗಳಿಂದ ಪ್ರಕಾಶಮಾನ ತೇಜಪುಂಜನಂತೆಯೂ ಪ್ರಜ್ವಲಿಸುವ ಅಗ್ನಿ ಮತ್ತು ಸೂರ್ಯನಂತೆ ಜ್ಯೋತಿರ್ಯುಕ್ತನು, ನೋಡಲು ಕಷ್ಟಸಾಧ್ಯನಾದ ಹಾಗೂ ಎಲ್ಲ ದೃಷ್ಟಿಗಳಿಂದ ಅಪ್ರಮೇಯ ಸ್ವರೂಪಿ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ಇದು 17ನೇ ಶ್ಲೋಕದ ಅರ್ಥ. ಈಗ 18ನೇ ಶ್ಲೋಕ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನೇ ತಿಳಿಯಲು ಯೋಗ್ಯನಾದ ಪರಬ್ರಹ್ಮ, ಪರಮಾತ್ಮನಾಗಿರುವೆ. ನೀನೇ ಈ ಜಗತ್ತಿನ ಪರಮಾಶ್ರಯನಾಗಿರುವೆ. ನೀನೇ ಅನಾದಿ ಧರ್ಮದ ರಕ್ಷಕನಾಗಿದ್ದೀಯೆ ಹಾಗೂ ನೀನೇ ಅವಿನಾಶಿ ಸನಾತನ ಪುರುಷನಾಗಿರುವೆ ಎಂದು ನನಗೆ ಅನಿಸುತ್ತದೆ ಎಂಬುದು ಈ 18ನೇ ಶ್ಲೋಕದ ಅರ್ಥ. ಶ್ರೀಕೃಷ್ಣಾರ್ಪಣಮಸ್ತು. ನೌ ಐ ವಿಲ್ ಟೆಲ್ ಇಂಗ್ಲಿಷ್ ಮೀನಿಂಗ್. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. I see you endowed with diadem, club, and discuss a mass of splendor glowing all round, having the brilliance of a blazing fire and the sun, all to gaze at, and immeasurable
on all sides. This is the meaning of 17th shloka. Now 18th shloka. त्वमक्षरं परमं वेदितव्यं त्वमस्य विश्वस्य परं निधानं त्वमव्ययः शाश्वतधर्मगोप्ता सनातनस्त्वं पुरुषो मतो मे त्वमक्षरं परमं वेदितव्यं त्वम् अस्य विश्वस्य परं निधानं त्वमव्ययः शाश्वतधर्मगोप्ता सनातनस्त्वं पुरुषो मतो मे त्वमक्षरं परमं वेदितव्यं त्वमस्य विश्वस्य परं निधानं त्वमव्ययः शाश्वतधर्मगोप्ता सनातनस्त्वं पुरुषो मतो मे You are the supreme indestructible, worthy of being known. You are the ultimate refuge of this universe. You are again the protector of the ageless Dharma. I consider you to be the eternal, imperishable being. This is the meaning of 18 shloka. All of you go through my videos and the holy book Bhagavad Gita, all of you learn every day at least one shloka. सर्वे जनाः सुखिनो भवन्तु समस्त सन्मङ्गलानि भवन्तु श्रीकृष्णार्पणमस्तु धन्यवादाः